ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ನಾಡಿನ ಸಮಸ್ತ ಜನತೆಗೆ ನಮ್ಮ ಕರ್ನಾಟಕ ವಾಹಿನಿ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುದ್ದಿಯತ್ತ ಗಮನ ಹರಿಸೋಣ. ಮೊದಲಿಗೆ, ಇಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 852ನೇ ಸಿದ್ದರಾಮೇಶ್ವರ ಜಯಂತಿ ನಡೆಯುತ್ತಿದ್ದು, ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ಆಹ್ವಾನಿಸದೆ ನೊಳಂಬ ಕೇಂದ್ರದವರು ಅವರಿಗೆ ಅವಮಾನ ಮಾಡಿರುವುದು ಖಂಡನೀಯ ಎಂದು ತುಮಕೂರಿನಲ್ಲಿ ನೊಳಂಬ ಸಮಾಜದ ಮುಖಂಡರು ಬಿಬಿ ಮಹದೇವಯ್ಯ ಸಿದ್ದರಾಮೇಶ್ವರ ಕಮಿಟಿಯವರ ವಿರುದ್ಧ ಕಿಡಿಕಾರಿದರು. ಮಾಧ್ಯಮ ಮಿತ್ರರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಇಂದು ತುಮಕೂರಿನ ಸುಧಾ ಹೋಟೆಲ್ನಲ್ಲಿ ನೊಳಂಬ ಸಮಾಜದ ಮುಖಂಡರು ಹಾಗೂ ವಿ ಸೋಮಣ್ಣನವರ ಅಭಿಮಾನಿಗಳು ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಸಮಾಜದ ಮುಖಂಡ ಬಿಬಿ ಮಹದೇವಯ್ಯ ಮಾತನಾಡಿ, ವಿ ಸೋಮಣ್ಣನವರು ಒಬ್ಬ ಜಾತ್ಯತೀತ ರಾಜಕಾರಣಿ. ಮೋದಿಯವರು, ಜೆಪಿ ನಡ್ಡಾ, ಅಮಿತ್ ಶಾ, ದೇವೇಗೌಡರು, ಕುಮಾರಸ್ವಾಮಿ ಅವರು ಇವರನ್ನ ಗುರುತಿಸಿ ಚುನಾವಣೆಗೆ ನಿಲ್ಲಿಸುತ್ತಾರೆ. ತುಮಕೂರಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಬಹುಮತದಿಂದ ಗೆಲುವು ಸಾಧಿಸಿದ್ದಾರೆ. ಇಂತಹ ಜಾತ್ಯತೀತ ನಾಯಕರನ್ನ ಸಿದ್ದರಾಮೇಶ್ವರ ಕಮಿಟಿಯ ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ಆಹ್ವಾನಿಸದೆ ಅವರಿಗೆ ಅವಮಾನವೆಸಗಿದ್ದಾರೆ. ಇದು ಖಂಡನೀಯ. ಯಾವುದೋ ಕಾಣದ ಕೈಗಳು ವೈಯಕ್ತಿಕ ದ್ವೇಷದಿಂದ ಕಮಿಟಿಯ ಕೆಲ ಪದಾಧಿಕಾರಿಗಳ ಒತ್ತಡ ಏರುವ ಮೂಲಕ ವಿ ಸೋಮಣ್ಣನವರನ್ನು ಕಾರ್ಯಕ್ರಮದಿಂದ ದೂರವಿಟ್ಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 852ನೇ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತೈತೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸಚಿವರು ಮತ್ತು ಜಲಶಕ್ತಿ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವ್ರನ್ನ ಆಹ್ವಾನಿಸ್ತಲೇ ಆ ನೊಳಂಬ ಕೇಂದ್ರ ಸಮಿತಿಯವರು ಅವಮಾನಿಸಿದ್ದಾರೆ. ಕಾರಣ ನಿಮಗೆ ಗೊತ್ತಿದೆ. ಇದು ವಿ ಸೋಮಣ್ಣನವರು ಇವತ್ತು ನಮ್ಮ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಬ್ಬ ಜಾತ್ಯತೀತ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಏನಿವತ್ತು ನಮ್ಮ ತುಮಕೂರು ಜಿಲ್ಲೆ ನೊಳಂಬ ಸಮಾಜ ಮತ್ತು ಎಲ್ಲ ನಮ್ಮ ಸಮಾಜ ಬಾಂಧವರು ಒಗ್ಗಟ್ಟಾಗಿ ಅವ್ರ ಬೆನ್ನೆಲುಬಿಗೆ ನಿಂತು ಅಭೂತಪೂರ್ವ ಚುನಾವಣೆಯಲ್ಲಿ ಗೆಲ್ಲಿಸಿ ಅವ್ರಿಗೆ ಚುನಾಯಿತರಾಗಿ ಮಾಡಿದ್ದಾರೆ. ಪ್ರಸ್ತುತ ಸನ್ನಿವೇಶದಲ್ಲಿ ಏನಾಗಿದೆ ಅಂತಂದರೆ, ಅವರು ರಾಷ್ಟ್ರ ಮಟ್ಟದ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ. ಅವ್ರನ್ನ ಶ್ರೇಯಸ್ಸನ್ನು ಸಹಿಸ್ತಾ ಇರ್ತಕ್ಕಂಥ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಸೋಮಣ್ಣನವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಲೇ ಅವಮಾನ ಮಾಡಿರೋದು ನಾವೆಲ್ಲ ಸೇರಿರ್ತಕ್ಕಂಥ ಸಿದ್ದರಾಮಯ್ಯನೇ ಆಗಿರ್ಬೋದು, ನಮ್ಮ ನೊಳಂಬ ಸಮಾಜದಿಂದ ತೀವ್ರವಾಗಿ ಖಂಡಿಸ್ತೈತೆ. ನಾವು ಆ ಸೋಮಣ್ಣನವರಿಗೆ ಅವಮಾನ ಮಾಡಿರೋದಕ್ಕೆ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸೋಮಣ್ಣನವರಲ್ಲಿ ಕ್ಷಮೆ ಯಾಚಿಸುತ್ತಾ, ಅವರು ನಮ್ಮ ತುಮಕೂರು ಜಿಲ್ಲೆಗೆ ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೀವೆಲ್ಲ ನಾನು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ. ಉದಾಹರಣೆಗೆ ಸೋಮಣ್ಣನವರು ಇಲ್ಲಿಗೆ ರಾಜಕೀಯವಾಗಿ ಬಂದದ್ದೆಲ್ಲ ನಿಮಗೆ ಗೊತ್ತಿದೆ. ಫಸ್ಟ್ ಅದಕ್ಕಿಂತಲೂ ನಮ್ಮ ನೊಳಂಬ ಸಮಾಜಕ್ಕೆ ಸೋಮಣ್ಣನವರು ಏನು ಮಾಡಿದ್ದಾರೆ ಅಂತಂದರೆ, ಬೆಂಗಳೂರಿನಲ್ಲಿ ಒಂದು ಕಂಬಿ ಸಿದ್ದರಾಮಣ್ಣ ಹಾಸ್ಟೆಲ್ ಅಂತ ಇದೆ. ಅದನ್ನು ಈ ನಮ್ಮ ನೊಳಂಬ ಸಿದ್ದರಾಮ ಏನು ಕಮಿಟಿ ಇದೆಯಲ್ಲ, ಅವರು ಕೆಲವರು ದುರಾಂಕಾರಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು, ಒಬ್ಬ ವೀರಶೈವ ಸಮಾಜದ ಒಬ್ಬ ಜಾತ್ಯತೀತ ನಾಯಕ, ಒಬ್ಬ ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರನ್ನ ಆಹ್ವಾನಿಸ್ತಲೇ ಇನ್ವಿಟೇಷನ್ ನೋಡಿ, ಇದರೊಳಗಡೆ ಲೆಕ್ಕಕ್ಕೆ ಬಾರ್ದವ್ರನ್ನೆಲ್ಲ ಇನ್ವಿಟೇಷನ್ಗೆ ಹಾಕಿದ್ದಾರೆ. ಇದು ಘೋರ ಖಂಡನೀಯವಾಗಿರ್ತಕ್ಕಂಥ ಮಾತು. ಅದಕ್ಕೆ ಅವ್ರನ್ನ ಅವಮಾನ ಮಾಡಿರೋದಕ್ಕೆ ನಾವು ನಿಜವಾಗೂ ಖಂಡಿಸ್ತಾ ಇದ್ದೀವಿ. ಸೋಮಣ್ಣನವರು ನಮ್ಮ ನೊಳಂಬ ಸಮಾಜಕ್ಕೆ ಏನು ಸಹಾಯ ಮಾಡಿದ್ದಾರೆ ಅನ್ನೋದಕ್ಕೆ ಉದಾಹರಣೆಗೆ ಅರಸೀಕೆರೆಯಲ್ಲಿ ಒಂದು ರೆವಿನ್ಯೂ ಡಿಸ್ಪ್ಯೂಟ್ ಆಗುತ್ತೆ. ಸೋಮಣ್ಣನವರು 40 ಲಕ್ಷ ರೂಗಳನ್ನು ಆ ಅರಸೀಕೆರೆ ಸಮುದಾಯ ಭವನಕ್ಕೆ ಸಹಾಯ ಮಾಡಿರ್ತಾರೆ. ಮತ್ತು ಏನು ಕಂಬಿ ಸಿದ್ದರಾಮಣ್ಣ ಇದ್ದಾರಲ್ಲ, ಅವ್ರನ್ನ ಸಮಾಧಿಗೆ ಈ ಜೀರ್ಣೋದ್ಧಾರ ಮಾಡಿಲ್ಲ ಈ ಕಮಿಟಿಯವರು. ಅವ್ರನ್ನ ಬರೀ ಅವರೇನೋ ಮೋಜು ಜೋಜು ಮಾಡ್ಕೊಂಡು ನಮ್ಮ ಸಮಾಜದ ದುರುಪಯೋಗ ಪಡಿಸ್ಕೊಂಡು ಇದು ಮಾಡ್ತಾಯಿದ್ದಾರೆ. ಅಲ್ಲಿಗೂ ಕೂಡ ಬೆಂಗಳೂರಿನಲ್ಲಿ ನಮ್ಮ ವಿ ಸೋಮಣ್ಣನವರು ಲಕ್ಷಗಟ್ಟಲೆ ಸಹಾಯ ಮಾಡಿದ್ದಾರೆ, ಹಾಸ್ಟ್ಲು ಕಟ್ಟೋದಕ್ಕೆ ಸಹಾಯ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿ ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಅವಮಾನ ಮಾಡಿರೋದು ಇನ್ವಿಟೇಷನ್ಗೆ ಹಾಕಲಿಕ್ಕೆ ಈ ಕಾಣದ ಕೈಗಳು. ನಾವು ಈ ಸಂದರ್ಭದಲ್ಲಿ ನಾವು ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ. ಕಾಣದ ಕೈಗಳು ಇವತ್ತೇನು ಈಗ ಈ ಪದಾಧಿಕಾರಿಗಳಿದ್ದಾರೆ, ನಮ್ಮ ನೊಳಂಬ ಸಂಘದ ಪದಾಧಿಕಾರಿಗಳ ಮೇಲೆ ಒತ್ತಡ ಏರಿ, ನಾವು ಹೆಸರುಗಳು ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ, ನಮ್ಗೆ ಹೆಸರು ಹೇಳೋದಕ್ಕೂ ನಮ್ಮ ನಾಚಿಕೆ ಆಗುತ್ತೆ. ಅವ್ರು ಕಾಣದ ಕೈಗಳು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಡಿ ಅಂತ ಹೇಳಿದ್ದಾರೆ. ನೆನ್ನೆ ಕೂಡ ಸೋಮಣ್ಣನವರು ಎಲ್ಲೂ ಕೂಡ ಅವರು ಸಬ್ಸೆಟ್ ಮಾಡಿದಾರಲ್ಲ. ಸೋಮಣ್ಣನವರು ಬರೀ ವೀರಶೈವ ಲಿಂಗಾಯತರಿಗಲ್ಲ, ಸೋಮಣ್ಣನವರು ಈ ಜಾತ್ಯತೀತ ನಾಯಕ. ಅವರು
ಏನು ಇವತ್ತು ಅದು ನಮ್ಮ ಪಂಚಣ್ಣರು ಹೇಳ್ತಾರೆ, ಸೋಮಣ್ಣರು ಇಲ್ಲಿ ಬರೋದಕ್ಕೆ ಏನು ಕಾರಣ ಅಂತ ಪಂಚಣ್ಣರು ಹೇಳ್ತಾರೆ. ಇನ್ನು ಕೆಲವರು ನಾನು ಸೀಟ್ ಕೊಡಿಸ್ತೀನಿ, ನಾನು ಸೋಮಣ್ಣವ್ರನ್ನ ತಂದೆ, ನಾನು ಗೆಲ್ಲಿಸ್ತೆ ಅಂತಾರೆ. ಅದೆಲ್ಲ ಸುಳ್ಳು. ರಾಷ್ಟ್ರೀಯ ನಾಯಕರುಗಳು ಸೋಮಣ್ಣವ್ರನ್ನ ಇಲ್ಲಿ ಸೂಚಿಸಿ, ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿಯವರಾಗಿರ್ಬೋದು, ನಡ್ಡಾ ಅವರಾಗಿರ್ಬೋದು, ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರಲ್ಲಿ ಗುರುತಿಸಿ ಇಲ್ಲಿ ನಿಲ್ಲಪ್ಪ ನೀನು ತುಮಕೂರಿನಲ್ಲಿ ಅಂತ ನಿಲ್ಲಿಸಿದಾಗ ಎಲ್ಲ BJP ಕಾರ್ಯಕರ್ತರಾಗ್ಬೋದು, ಎಲ್ಲ ಜಾತ್ಯತೀತ ನಾಯಕರುಗಳು, JDS ಕಾರ್ಯಕರ್ತರು ಎಲ್ಲ ಸೇರಿ ಒಗ್ಗಟ್ಟಾಗಿ ಅಭೂತಪೂರ್ವ ಜಯ ಗಳಿಸಿದಂಥ 22ನೇ ಜಯಂತಿ ಉತ್ಸವ ನಡೀತಾ ಐತೆ. ಅದಕ್ಕೆ ಸೋಮಣ್ಣವ್ರನ್ನ ಹಾಕಿಸದೇ ಇರೋದು ವಿಚಾರಕರ. ನಮ್ಮ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಆದಂಥವ್ರನ್ನ ಕಡೆಗಣಿಸ್ತಾ ಇರೋದು ಇದು ಹಿಂದಿನಿಂದ ನಡ್ಕೊಂಬಂದಿರೋ ಒಂದು ಪರಿಪಾಠ ಆಗೈತಿದ್ದು. ಯಾಕೆ ಅಂತಂದರೆ ಅವ್ರನ್ನ ಮೇಲಕ್ಕೆ ಬಿಟ್ಬಿಟ್ರೆ ಎಲ್ಲಿ ಇನ್ನೂ ಮೇಲೆ ಕೊಟ್ಟೋಗ್ಬಿಡ್ತಾರೋ ಅನ್ನೋ ಭಯ ಕೆಲವು ಜನ ಕಾಡ್ತಾ ಇತ್ತದು. ಹಿಂದಿಂದ ಅದನ್ನು ಮಾಡ್ಕೊಂಬಂದಿದ್ರು. ಅದನ್ನು ಸಿದ್ದರಾಮೇಶ್ವರ ಜಯಂತಿಯಲ್ಲೂ ತೋರಿಸ್ಕೊಂಡು ಇವಾಗ ಅದನ್ನು ಕೆಲವು ಜನ ಮಾಡ್ತಾವ್ರು. ಅದನ್ನು ಏನು ವರುಣಾ ಕ್ಷೇತ್ರ ಮತ್ತು ಚಾಮರಾಜನಗರ ಕ್ಷೇತ್ರ ನಮ್ಮ ರಾಷ್ಟ್ರ ನಾಯಕರಾದ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಅವ್ರನ್ನ ಗುರುತಿಸಿ ಈ ಒಂದು ಇದರಲ್ಲಿ 2 ಕ್ಷೇತ್ರನ ಕೊಟ್ಟು ಇದು ಮಾಡೋಕ್ಕೆ ಹೊರಟೋದನ್ನು, ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಹೊರಟೋದನ್ನು, ಅದರಲ್ಲಿ ಕೆಲವು ಜನ ಸೇರ್ಕೊಂಡು ಅವೆರಡೂ ಕ್ಷೇತ್ರನ ಸೋಲಿಸಿದ್ರು. ಅದನ್ನು ಸೋಮಣ್ಣ ಯಾವತ್ತೂ ಸೋಲೋವಂಥ ವ್ಯಕ್ತಿ ಅಲ್ಲ, ಆದರೂ ಕೂಡ ಕೆಲವು ಜನ ಪಟ್ಟಭದ್ರ ಹಿತಾಸಕ್ತಿಗಳು ಅವ್ರನ್ನ ಸೋಲಿಸಿದ್ರು. ಅದೇ ಥರ ಈ ತುಮಕೂರು ಜಿಲ್ಲೆಯಲ್ಲೂ ಸೋಲ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ತುಮಕೂರಿನ ಜನತೆ, ಸಾರ್ವಜನಿಕರು ಅವರ ಒಂದು ಚಾಕಚಕ್ಯತೆ, ಅವರ ಒಂದು ಕಾರ್ಯಶೀಲತೆ, ಅವರ ಒಂದು ಇದನ್ನು ಮೆಚ್ಚಿ ಅತ್ಯಂತ ಹೆಚ್ಚು ಬಹುಮತದಿಂದ ಗೆಲ್ಸ್ಕೊಂಡ್ಬಿಟ್ರದನ್ನು. ಕೆಲವು ಜನ ಸೋಲ್ತಾರೆ ಅಂತ ಅಂದ್ಕೊಂಡಿದ್ರು, ಜನ ಏನು ಮಾಡ್ಬಿಟ್ರು, ಹುಚ್ಚೆದ್ದು ಕುಣಿದು ಗೆಲ್ಸ್ಕೊಂಡ್ಬಿಟ್ರು ಅದನ್ನು. ಅದಕ್ಕೆ ತಕ್ಕನಾಗಿ ನಮ್ಮ ರೈಲ್ವೆ ಯೋಜನೆಗಳನ್ನ ಸೋಮಣ್ಣ ಅವರು ಒಂದೊಂದೇ ಮಾಡ್ತಾವ್ರೆ ಅಂತಂದರೆ, ಯಾವತ್ತೂ ತುಮಕೂರು ಜಿಲ್ಲೆ ಕಂಡರಿಯದಂಥ ರೈಲ್ವೆ ಕೆಲಸಗಳು ನಮ್ಮ ತುಮಕೂರು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಆಗ್ತಾಯಿದ್ದಾವೆ. ಇಂಥವನ್ನೆಲ್ಲ ಮನಗಂಡು ಇವರು ಮೇಲ್ಕ್ಕೆ ಹೋದರೆ ನಾಳಿಕೆ ಎಲ್ಲಿ ನಮಗೆಲ್ಲ ಒಂದು ಇದಾಗ್ತದೋ, ರಾಷ್ಟ್ರ ನಾಯಕರ ಜೊತೆ ಇವರು ಜಾಸ್ತಿ ಮಿಂಗಲ್ ಆಗಿಬಿಟ್ರೆ ನಮಗೆಲ್ಲ ತೊಂದರೆಗಳಾಗ್ತವೆ ಅಂತೇಳಿ ಕೆಲವು ಜನ ತುಮಕೂರನ್ನ ಸೋಲ್ಸೋಕೆ ಹೊರಟಿದ್ರು. ಕೆಲವು ಜನ ಗೆದ್ರೂ ಇವರು ಬೆಂಗಳೂರು ಹೊರಟೋಗ್ತಾರೆ, ತುಮಕೂರಿಗೆ ಬರೋಲ್ಲ ಇನ್ನು, ಆ ಥರ ಒಂದು ಕೆಲವು ಕಲ್ಪನೆಗಳು ಇಟ್ಕೊಂಡು ಇದು ಮಾಡಿದರು. ಆದರೆ ಸೋಮಣ್ಣ ಅವರ ಒಂದು ಕ್ಯಾಲಿಬರ್ ಹೆಂಗೈತೆ ಅಂತಂದರೆ, ಏನು ವೀರೇಂದ್ರ ಪಾಟೀಲರು 178 ಜನ ಗೆದ್ದಿದ್ರು ಅವತ್ತಿನ ದಿನ MLAಗಳು ಕರ್ನಾಟಕ ರಾಜ್ಯದಲ್ಲಿ. ಇವ್ರಿಗೇನಾದರೂ ಆ ಅಧ್ಯಕ್ಷ ಸ್ಥಾನ, ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ 190 ಜನ ಗೆಲ್ಲೋ ಮಟ್ಟಕ್ಕೆ ಈ ರಾಜ್ಯದಲ್ಲಿ ಅವರ ಒಂದು ಇದು ಬೆಳೀತದೆ, ಗೆಲ್ಸ್ಕೊಂಬತ್ತಾರೆ ಅನ್ನೋ ನಮ್ದು ಒಂದು ಇದು. ವಿ ಸೋಮಣ್ಣನವರು ಅರಸೀಕೆರೆ, ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಸಮುದಾಯ ಭವನ ಹಾಗೂ ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅನೇಕ ರೀತಿಯಲ್ಲಿ ಅನುದಾನ ಬಿಡುಗಡೆ ಮಾಡಿ ನಮ್ಮ ಸಮುದಾಯಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಸೋಮಣ್ಣನವರು ಒಬ್ಬ ಜಾತ್ಯತೀತ ನಾಯಕ. ಅವರು ಕೇವಲ ವೀರಶೈವ ಸಮುದಾಯಕ್ಕೆ ಸೇರಿದವರಲ್ಲ. ನೊಳಂಬ ಕಮಿಟಿಯನ್ನ ಕಿತ್ತು ಹಾಕಿ ಹೊಸ ಕಮಿಟಿ ರಚನೆ ಮಾಡಬೇಕು. ಹಾಗೆಯೇ ವಿ ಸೋಮಣ್ಣನವರನ್ನು ಅವಮಾನ ಮಾಡಿರುವುದು ಸರಿಯಲ್ಲ. ಅಂತಹವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಗುಂಪುಗಾರಿಕೆ ಮಾಡಿಕೊಂಡು ನಮ್ಮ ಸೋಮಣ್ಣನವರಿಗೆ ಅವಮಾನ ಮಾಡಿದ್ದಾರೆ. ವಿ ಸೋಮಣ್ಣನವರ ಕೆಲಸ ಕಾರ್ಯಗಳನ್ನ ಸಹಿಸದೆ ಅವರನ್ನ ಕಡೆಗಣಿಸಿದ್ದಾರೆ. ತುಮಕೂರಿನ 10 ತಾಲೂಕುಗಳಲ್ಲೂ ತುಮಕೂರು ಸೋಮಣ್ಣನವರ ಅಭಿಮಾನಿಗಳ ಬಳಗ ಪ್ರಾರಂಭವಾಗುತ್ತಿದೆ. ಆ ಮೂಲಕ ನಾವು ಸೋಮಣ್ಣನವರ ಬೆಂಬಲಕ್ಕೆ ಸದಾ ಸಿದ್ಧರಿದ್ದೇವೆ ಎಂದರು. ತಮ್ಮಡಿಹಳ್ಳಿ ಒಂದು ಮಲ್ಲಿಕಾರ್ಜುನ ಸ್ವಾಮಿಗಳು 13ನೇ ವರ್ಷದ ಸ್ಮರಣೋತ್ಸವ ಮಾಡಿದ್ರು. ಅಲ್ಲಿ ಬೆಳಿಗ್ಗೆ ಸೋಮಣ್ಣವರ ಕಾರ್ಯಕ್ರಮದಲ್ಲಿ ಬಂದು ಅವರ ಅನಿಸಿಕೆಗಳನ್ನು ಹೇಳಿಸ್ತಾರೆ. ನನ್ನ ಬಳಸ್ಕೊಳ್ಳಿ, ಎಲ್ಲ ಮಠಾಧಿಪತಿಗಳು ಯಾವ ಜಾತಿ ಮಠಗಳಾರಲ್ಲಿ ನಾನು ಸಹಾಯ ಮಾಡ್ತೀನಿ, ನನ್ನ ಕೈಯಿಂದ ಸಹಾಯ ಮಾಡ್ತೀನಿ, ಸೇವೆ ಮಾಡ್ತೀವಿ ಅಂತ ಮಾತನ್ನು ಹೇಳಿದರು. ಆ ಕಾರ್ಯಕ್ರಮ ಆದ ನಂತರ ಮಾಜಿ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿಯವರು ಬರ್ತಾರೆ. ಮಾಧುಸ್ವಾಮಿಯವರು ಆ ಕಾರ್ಯಕ್ರಮಕ್ಕೆ ಬಂದರು, ಸೋಮಣ್ಣವರು ಆ ಕಾರ್ಯಕ್ರಮಕ್ಕೆ ಬಂದರು. ಇನ್ನು ಕೆಲವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಏನೋ ಒಂಥರ ಮಧ್ಯೆ ಒಂದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು, ಬೇರೆ ಗುಂಪು ಆ ಗುಂಪು ಈ ಗುಂಪು ಅಂತ ಮಾಡ್ತಕ್ಕಂಥದ್ದನ್ನೆಲ್ಲ ವ್ಯತ್ಯಾಸ ಮಾಡಿ ನಮ್ಮ ಸೋಮಣ್ಣನವರಿಗೆ ಭಾರಿ ಅವಮಾನ ಮಾಡಿದ್ದಾರೆ. ಇದು ಖಂಡನೀಯ. ಮುಂದಿನ ದಿನಗಳಲ್ಲಿ ಇದೇನು ಈ ಸಿದ್ದರಾಮ ಜಯಂತಿ ಈ ಕಂಬಿ ಶ್ರೀರಮಣ್ಣ ಹಾಸ್ಟೆಲ್ ಕಮಿಟಿ ಏನಿದೆಯಲ್ಲ, ಈ ಕಮಿಟಿ ಡಿಸಾಲ್ವ್ ಮಾಡಲ್ಲ ಅಂದರೆ ಕಮಿಟಿ ಡಿಸಾಲ್ವ್ ಆಗಬೇಕು, ಹೊಸ ಕಮಿಟಿ ಫಾರ್ಮೇಷನ್ ಆಗಬೇಕು. ಅಲ್ಲಿ ಕೋಟಿಗಟ್ಟಲೆ ಆದಾಯ ಬರುತ್ತೆ ನಮ್ಮ ಶ್ರೀರಮಣ್ಣ ಹಾಸ್ಟೆಲಲ್ಲಿ. ಇವರು ಆ ಶ್ರೀರಮಣ್ಣ ಹಾಸ್ಟೆಲ್ ಬರ್ತಕ್ಕಂಥ ಆದಾಯ ಬಳಸ್ಕೊಂಡು ಮೋಜು ಜೋಕಿ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಮಜಾ ಮಾಡ್ಕೊಂಡು ತಿರುಗ್ತಾರೆ ಶ್ರೀರಾಮ ಸೇನೆ ಕಮಿಟಿ, ನಮ್ಮ ಶ್ರೀರಾಮ ಸಮಿತಿಯವರು.
ಅದರೊಳಗೆ ಕೆಲವು ಒಳ್ಳೆಯರಿದ್ದಾರೆ. ಹಿಂದೆ ಪೂರ್ವಿಕ ಸಾಗರನಹಳ್ಳಿ ಮಾದೇವಣ್ಣರಿದ್ದರು, ನಮ್ಮ SR ಪಾಟೀಲ್ ಇದ್ದರು, ನಳಮ ಸಮಾಜದ ಅಧ್ಯಕ್ಷರು. ಅವ್ರು ಯಾರು ಕೂಡ ಅವ್ರ ಪೀರಿಯಡ್ನಾಗ ಹಿಂಗೆ ಆಗಿಲ್ಲ. ಎಲ್ಲ ಸಮಾಜದ ಯಾವುದೇ ಸರ್ಕಾರ ಇರಲಿ, ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಿರಲಿ, ಯಾವುದೇ ಸಚಿವರಾಗಿರಲಿ, ಎಲ್ಲ ಜಾತ್ಯತೀತವಾಗಿ ಕರೀತಾರೆ. ಜನಪ್ರತಿನಿಧಿಗಳು, ಸಾಹಿತಿಗಳು, ಪ್ರತಿಭಾವಂತರನ್ನ ಜಾತ್ಯತೀತವಾಗಿ ಕರೆದು ಸಿದ್ದರಾಮಣ್ಣವ್ರದ ಒಂದು ಆ ಜಯಂತ್ಯೋತ್ಸವಕ್ಕೆ ಗೌರವ ಕೊಡೋ ರೀತಿ ನಡ್ಕೊಂಡ್ರು. ಆದ್ರೆ ಇವತ್ತು ಮಾಡಿರೋ ಈ ಕಾರ್ಯಕ್ರಮ ಲಕ್ಷಾಂತರ ಜನ ಸೋಮಣ್ಣವರ ಅಭಿಮಾನಿಗಳಿಗೆ ಇದು ನೋವಾಗಿದೆ. ಮುಂದಿನ ದಿನದಲ್ಲಿ ನಾವು ಇದಕ್ಕೇನು ಅವಮಾನ ಮಾಡಿದ್ದಾರಲ್ಲ, ಈ ನಳಂಬ ಸಮಾಜ, ನಾವು ಯುವಕರ ಒಂದು ತಂಡ ಇದೆ, ಅದಕ್ಕೇನು ನಾವು ಉತ್ತರ ಕೊಡಬೇಕು, ಮುಂದಿನ ದಿನಗಳಲ್ಲಿ ನಾವು ಉತ್ತರ ಕೊಡ್ತೀವಿ. ಆಮೇಲೆ ಇನ್ನೊಂದು ಏನು ಸಂತೋಷದ ವಿಷಯ ಅಂದರೆ, ನಮ್ಮ ಏನು ಇವತ್ತು ಸೊನ್ನಲಿಗೆ ಸಿದ್ದರಾಮೇಶ್ವರ ಒಟ್ಟು 77 ಗದ್ಗೆಗಳಿದ್ದಾವೆ. 77 ಗದ್ಗೆಯಲ್ಲಿ ನಿಮಗೆಲ್ಲ ಗೊತ್ತು. ಎಳ್ನೋಡು, ತಮ್ಮಡಿಹಳ್ಳಿ, ಗೋಡೆಕೆರೆ, ಬೆಳಗುಂಬ, ಕಾರೆಕುರ್ಚಿಗೆ 11 ಗದ್ಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ. ಕರ್ನಾಟಕದ ಮತ್ತು ಮಹಾರಾಷ್ಟ್ರದಲ್ಲಿ ಒಟ್ಟು 77 ಗದ್ಗೆನಲ್ಲಿ ಸೊನ್ನಲಿಗೆಯಲ್ಲಿ ಹುಟ್ಟಿ ಈ ಭಾಗದಾಗೆಲ್ಲ ಪ್ರವಾಸ ಮಾಡಿ ಸೊನ್ನಲಿಗೆನೆಲ್ಲ ಐಕ್ಯವಾಗ್ತಾರೆ ಸಿದ್ದರಾಮಣ್ಣವ್ರು. ಆ ಸೊನ್ನಲಿಗೆ ಸಿದ್ದರಾಮೇಶ್ವರ ನೀವು ನೋಡಿರ್ಬೋದು. ಏನು ಇವತ್ತು ಪಂಜಾಬ್ನಲ್ಲಿ ಗುರುನಾನಕ್ ಸ್ವರ್ಣ ಮಂದಿರ ಇದೆ, ಆ ರೀತಿ ಇದೆ. ಸುತ್ತ ದೊಡ್ಡ ಕೆರೆ ಮಧ್ಯ ಸಿದ್ದರಾಮಣ್ಣವ್ರ ಗದ್ಗೆ ಇದೆ. ಆ ಗದ್ಗೆಗೆ, ಆ ಟ್ರಸ್ಟಿಗೆ ಅಧ್ಯಕ್ಷರು ಯಾರು ಅಂದರೆ ನಮ್ಮ ವಿ ಸೋಮಣ್ಣನವರ ಬೀಗರು. ಇವತ್ತೇನು ಅರುಣ್ ಸೋಮಣ್ಣ ಇದ್ದಾರಲ್ಲ, ಅರುಣ್ ಸೋಮಣ್ಣನವರ ಮನೆಯವರ ತಂದೆಯವರು. ಅವ್ರ ಹೆಸರು ಇಲ್ಲಿದೆ ನೋಡಿ, ಧರ್ಮರಾಜ್ ಕಾಡದಿ ಅಂತ, ಸೊಲ್ಲಾಪುರ. ನಮ್ಮ ಮನೆ ಕೂಡ ನಾವು ಸಿದ್ದರಾಮ ಜಯಂತಿಗೆ ಹೋದ ನೋಡೋದು, ಅಭೂತಪೂರ್ವ ಅವರಿಗೆ ಹೆಸರಿದೆ. ಅಂಥ ಪುಣ್ಯಾತ್ಮರು ಸಿದ್ದರಾಮಣ್ಣವ್ರ ಬೀಗರವರು. ಯಾರು? ನಮ್ಮ ಶ್ರೀರಾಮ ದೇವಸ್ಥಾನ ಕಮಿಟಿ. ಅಂಥ ವ್ಯಕ್ತಿಗೆ ಅವಮಾನ ಮಾಡಿರೋದು ನಮಗೆ ಖಂಡನೀಯ. ನೀವೆಲ್ಲ ನೋಡಿದ್ದೀರ. ಈ ಜನಗಳು ಏನಾಗಿದೆ ಇವತ್ತು ಅಂದರೆ, ಎಷ್ಟೋ ಜನ ಕಾಲಹರಣ ಮಾಡಿಬಿಟ್ರು. ಸಂಸದರು ಹೇಗಿದೆ ಅನ್ನೋದು ಗೊತ್ತಿಲ್ಲ. ಸಂಸದರಾದರೂ ಆ ಸಂಸದರ ಬಗ್ಗೆ ಗೊತ್ತಿಲ್ಲದಲೇ ಕಾಲಹರಣ ಮಾಡಿ ಇವತ್ತು ನಮ್ಮ ಸೋಮಣ್ಣವ್ರು ಬಂದ ಮೇಲೆ ಸುಮಾರು ಎಷ್ಟು ಸಾವಿರಾರು ಕೋಟಿ ಯೋಜನೆಗಳನ್ನು ತಂದರು. ಈ ರೈಲ್ವೆ ಅಂಡರ್ ಪಾಸ್ಗಳು, ಆಮೇಲೆ ಹೈವೇ ರೋಡ್ಗಳು, ಜಲಶಕ್ತಿ, ಇದು ಫ್ಲೈಓವರ್ಗಳು, ಇವೆಲ್ಲ ಮಾಡಿ ಸಹಿಸ್ಕೊಳ್ಳಾರ್ದಲೆ ಏನು ಸೋಮಣ್ಣವ್ರು ಇಷ್ಟು ಮುಂಚೂಣಿಯಲ್ಲಿ ಹೋಗ್ತಾವ್ರೆ. ಏನು ಸೋಮಣ್ಣವರು ಏನು ರಾಜಕೀಯಕ್ಕೆ ಬರ್ತಾರಾ? ರಾಜ್ಯದ ಮುಖ್ಯಮಂತ್ರಿ ಮುಂಚೂಣಿಯಲ್ಲಿದ್ದಾರೆ ಅನ್ನೋ ಒಂದು ಹೊಟ್ಟೆ ಕಿಚ್ಚಿಗೆ ಇವೆಲ್ಲ ಒಂದು ಇನ್ವಿಟೇಷನ್ಗೆ ಆಗ್ತಲೇ ಅವಮಾನ ಮಾಡಿರೋದು ಖಂಡನೀಯ. ಸೋಮಣ್ಣವ್ರ ಇನ್ವಿಟೇಷನ್ಗೆ ಆಗ್ತಲೇ ಇರ್ಬೋದು, ಆದರೆ ಸೋಮಣ್ಣವರ ಲಕ್ಷಾಂತರ ನೊಳಂಬ ಸಮಾಜ ಆಗಿರ್ಬೋದು, ನಮ್ಮ ತುಮಕೂರು ಜಿಲ್ಲೆಯ ಜನ ಸೋಮಣ್ಣವರ ಜೊತೆಲಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಸಂಕ್ರಾಂತಿ ಮತ್ತು ಸಿದ್ದರಾಮ ಜಯಂತಿ ಶುಭಾಶಯಗಳನ್ನ ಕೋರ್ತಾ, ಈ ಒಂದು ಸಿದ್ದರಾಮ ಜಯಂತಿ ಇಡೀ ವೀರಶೈವ ಸಮಾಜದ ಪರವಾಗಿ ರಾಜ್ಯದಾದ್ಯಂತ ನಡೀತಕ್ಕಂಥ ಏಕೈಕ ಕಾರ್ಯಕ್ರಮ. ಪ್ರತಿ ವರ್ಷ ವೀರಶೈವ ಪರಂಪರೆನ, ಒಂದು ಒಗ್ಗಟ್ಟನ್ನು, ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ಪ್ರಚಾರ ಮಾಡಲಿಕ್ಕೆ ಮತ್ತು ಎಲ್ಲ ಧಾರ್ಮಿಕ ಗುರುಗಳನ್ನ ಒಂದೆಡೆ ಸೇರಿಸಿ ಒಂದು ಭಕ್ತಿಪೂರ್ವಕವಾದ ಕಾರ್ಯಕ್ರಮಗಳು ನಡೆಸ್ತಕ್ಕಂಥ ಏಕೈಕ ವೀರಶೈವ ಸಮಾಜದ ಕಾರ್ಯಕ್ರಮ ಇದಾಗಿದ್ದು, ಇವತ್ತು ರಾಜ್ಯ ಮತ್ತು ಕೇಂದ್ರದಲ್ಲಿ ಒಂದು ಉನ್ನತವಾದ ಸ್ಥಾನ ಪಡೆದಿರ್ತಕ್ಕಂಥ ಏಕೈಕ ವೀರಶೈವ ಹಿರಿಯ ಧುರೀಣರು ಮತ್ತು ಸಚಿವರು ಆಗಿರ್ತಕ್ಕಂಥ ನಮ್ಮ ವಿ ಸೋಮಣ್ಣವರನ್ನು ಕರೆದಿಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಇದು ಎಲ್ಲ ಜನಕ್ಕೂ ಯಾರು ಕರೆದವ್ರೆ, ಯಾರೋ ಇಬ್ಬರು ಕರೆದಿದ್ರು, ಅವ್ರು ಬರಲಿಲ್ವಂತೆ, ಇವ್ರು ಹೇಳಲಿಲ್ವಂತೆ ಅಂತಕ್ಕಂಥದ್ದಲ್ಲ. ಇವತ್ತು ಆ ಒಂದು ಏನು ಇನ್ವಿಟೇಷನ್ ಇದೆ ಅದನ್ನು ನೋಡಿದ್ರೆ ಬಹುಶಃ ಅದರಲ್ಲಿ ಇರ್ತಕ್ಕಂಥ ಯಾವುದೇ ಗಣ್ಯರಿಗಿಂತ ವಿ ಸೋಮಣ್ಣವರು ಕಡಿಮೆ ಇಲ್ಲ ಅಂತ ನಮಗನ್ಸುತ್ತೆ. ಅದೇ ರೀತಿಯಲ್ಲಿ ನಮ್ಮ ಸ್ನೇಹಿತರು ಹೇಳ್ದಂತೆ ಒಂದು 20-30 ವರ್ಷದಿಂದ 50 ವರ್ಷದಿಂದ ಕುಂಠಿತವಾಗಿದ್ದಂಥ ಎಲ್ಲ ಕಾರ್ಯಕ್ರಮಗಳನ್ನ, ಉದಾಹರಣೆ ಗುಬ್ಬಿ ಹತ್ರ NH ರೋಡ್ದು ನಿಂತೋಗಿತ್ತು, ಯಾವ ಮಹಾಪುರುಷರು ಹೋಗಿರಲ್ಲ ಅದನ್ನು ಕ್ಲಿಯರ್ ಮಾಡಲಿಕ್ಕೆ. ನಾನಿಲ್ಲಿ ರಾಜಕೀಯ ಮಾತಾಡ್ಲಿಕ್ಕೆ ಬಯಸಲ್ಲ, ಯಾಕೆಂದರೆ ನಿಮಗೆಲ್ಲ ನೀವು ಸಾಕಷ್ಟು ಕೇಳಿದ್ರಿ, ಸಾಕಷ್ಟು ಬರೆದಿದ್ರಿ. ಪತ್ರಿಕೆಯಲ್ಲಿ ಅವ್ರು ನಿಂತಂಥ ಸಮಯದಲ್ಲಿ ಸಾಕಷ್ಟು ಅವರು ವಿರೋಧ ಪರವಾದ ಕೂಗುಗಳು ಬಂದಿದ್ವು. ಇದರಲ್ಲಿ ರಾಜಕೀಯ ಹಿನ್ನೆಲೆ ಏನಾದರೂ ಇರಲಿ. ನಮ್ಮ BK ಚಂದ್ರಶೇಖರ್ ಅವರು, ನಾನು ಅಲ್ಲೇ ಪಕ್ಕದೂರಿನವನು, ಗಡಬನಹಳ್ಳಿ ಅಂತ ಬಿಳಿಗೆರೆ ಪಕ್ಕದಲ್ಲಿ. ಅವ್ರ ತಂದೆಯವರು ತುಂಬ ಪುಣ್ಯವಂತರು, ಕಮ್ಮಣ್ಣವರು ಅಂತ ಹೇಳಿ ಸೋಮಣ್ಣವರು ಅವತ್ತು ಬಿಳಿಗೆರೆಗೆ ಬಂದಂಥ ಸಂದರ್ಭದಲ್ಲಿ ಅವರ ಕಂಬಣ್ಣವ್ರ ಪುತ್ಥಳಿ ಅನಾವರಣ ಮಾಡಿದ್ದಾರೆ ಬಿಳಿಗೆರೆನಲ್ಲಿ. ಯಾಕೆಂದರೆ ಆ ಊರಿನ ಅಭಿವೃದ್ಧಿಗೆ ಕಾರಣ ಅವರು ಕಂಬಣ್ಣವರು, ಶಿವಣ್ಣ ಅವ್ರ ತಂದೆಯವರು. ಅವ್ರ ಪುತ್ಥಳಿಗೆ
ಮಾಲಾರ್ಪಣೆ ಮಾಡಿ ನಂತರ ಕಾರ್ಯಕ್ರಮಕ್ಕೆ ಹೋದರು ಸೋಮಣ್ಣ ಅವರು. ಇಷ್ಟು ದೊಡ್ಡತನ ಇರ್ತಕ್ಕಂಥ ಒಬ್ಬ ಸೋಮಣ್ಣ ಅವರನ್ನು ನಮ್ಮ ತಾಲ್ಲೂಕಿನ ಒಬ್ಬರು ನೊಳಂಬ ಇತಿಹಾಸ ಪರಿಷತ್ ಅಧ್ಯಕ್ಷರಾಗಿ ಅಟ್ಲೀಸ್ಟ್ ಒಂದು ಉತ್ತಮವಾದ ಕಾರ್ಯಕ್ರಮ, ಒಂದು ಅವ್ರ ಗೌರವಕ್ಕೆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಸೌಜನ್ಯತೆ ಬರಬಾರ್ದಾಗಿತ್ತು ಅವ್ರಿಗೆ. ಯಾರ್ಯಾರು ಬೇನೇನು ಮಾಡ್ಕೊಂಡ್ರು ನಮಗಂತೂ ಗೊತ್ತಿಲ್ಲ. ಬಟ್ ಏನು ಅಂತಂದರೆ ಸೋಮಣ್ಣವರು ಸುಸಂಸ್ಕೃತರು. ಅವ್ರ ಪರಂಪರೆ ಹೆಂಗಿದೆ ಅಂದರೆ ಬೆಳಗ್ಗೆ ಎದ್ದು ದೈವ ಭಕ್ತ ಪರಂಪರೆ ಇರೋದ್ರಿಂದ ನಮ್ಮ ಸಿದ್ದರಾಮ ಸೇನೆ ಅವರಿಗೆ ಇಂಥ ಅನ್ಯಾಯ ಮಾಡಿದೆ ಅಂತೇಳಿ ನಾವು ಪ್ರತಿ ವರ್ಷ ಸಿದ್ದರಾಮೇಶ್ವರ ಜಯಂತಿಲಿ ನಮ್ಮದೇ ಆದ ಕಾರ್ಯಕ್ರಮಗಳಿರೋದು, ನಮ್ಮದೇ ಆದ ಸಿದ್ದರಾಮೇಶ್ವರ ಬಗ್ಗೆ ಬುಕ್ ಬಿಡುಗಡೆ ಆಗಲಿ, ನಂದಿ ಧ್ವಜಗಳದಾಗಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಬರಿವು. ಈ ಸತಿ ನಮಗೆ ಏನಾಗಿದೆ ಅಂದರೆ ಒಬ್ಬ ಸುಸಂಸ್ಕೃತವಾದ ವ್ಯಕ್ತಿನ ಈ ಕಾರ್ಯಕ್ರಮಕ್ಕೆ ಯಾವುದೋ ರಾಜಕೀಯಕ್ಕೋ ಮತ್ತೊಂದಕ್ಕೋ ಏನೋ ಮಾಡೋಕ್ಕೋಗಿ ಆಹ್ವಾನಿಸಿದ ಕಾರಣ ನಾವು ಕೂಡ ಎಂಟೈರ್ ನಮ್ಮ ಸಿದ್ದರಾಮ ಸೇನೆ ರಾಜ್ಯವ್ಯಾಪಿ ಇದೆ. ನಿಮಗೂ ಗೊತ್ತಿರ್ಬೋದು ನಮ್ಮ ಸಿದ್ದರಾಮ ಸೇನೆ ಹೆಂಗೆ ಅಂತಂದರೆ ಸಿದ್ದರಾಮ ಸೇನೆ ಲಾಂಛನ ಯಾವುದು ಅಂತ, ಸಿದ್ದರಾಮೇಶ್ವರ ಲಾಂಛನ ಯಾವುದು ಅಂತ ಈ ಕಮಿಟಿಯವ್ರಿಗೆ ಗೊತ್ತಿಲ್ಲ. ಸಿದ್ದರಾಮೇಶ್ವರದು ಪಾಪ ಯಾರೋ ನಮ್ಮ ನೊಳಂಬ್ರೆಲ್ಲ ಸೇರ್ಕೊಂಡು ಹೇಮಾವತಿ ನಮ್ಮ ರಾಜಧಾನಿ ಅಲ್ಲಿದೆ, ಆ ರಾಜಧಾನಿಯಲ್ಲಿ 1/2 ಎಕರೆ ಜಮೀನಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡಿ ತಗೊಳ್ಳಿ ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತೀವಿ ಅಂತಂದರೂ ಮಾಡ್ಕೊಳಕ್ಕೆ ಇವ್ರು ರೆಡಿ ಇಲ್ಲ. ನಾವು ಈಗ ಸಾಹೇಬ್ರ ಮಾತಾಡಿದ್ದೀವಿ, ಹಿಂಗೆ ಮಾಡಿಕೊಡ್ಬೇಕು ನಮ್ಮ ನೊಳಂಬ್ರಿಗೋಸ್ಕರ ಅಂತ. ಆ ಒಂದು ಜಾಗದಲ್ಲಿ ಏನಾದರೂ ಒಂದು ಮಾಡ್ತೀವಿ, ಅದಕ್ಕೆ ಅವರು ಕೂಡ ಹೇಳಿದ್ದಾರೆ ಮಾಡೋಣ ಅಂತ. ಆಮೇಲೆ ಇನ್ನೊಂದೇನು ಅಂತಂದರೆ ಬೆಂಗಳೂರಲ್ಲಿ ನಾವು ಸಿದ್ದರಾಮ ಜಯಂತಿ ಮಾಡ್ತಾ ಇರೋ ಕೇಂದ್ರ ಕಮಿಟಿ ವರ್ಷ ಏನು ಮಾಡೋರು, ಯಾವುದೋ ಒಂದು ಮಠಮಾನ್ಯಗಳಿಗೆ ಕೊಡೋರು, ಆ ಮಠಮಾನ್ಯಗಳಿಂದ ಸಿದ್ದರಾಮೇಶ್ವರ ಜಯಂತಿನೂ ಆಗೋದು, ಒಳ್ಳೆ ಈ ಆಚಾರ ವಿಚಾರ ಪರಂಪರೆನೂ ಆಗೋದು. ಅಂಥ ಕಾರ್ಯಕ್ರಮಗಳಿಗೆ ನಮ್ಮ ಸೋಮಣ್ಣ ಅಂತ ಸುಸಂಸ್ಕೃತರು ಬರೋರು. ಇವತ್ತು ಯಾರೂ ಸುಸಂಸ್ಕೃತರು ಅವ್ರಿಗೆ ಹೋಗಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಎಲ್ಲೋ ಮಾಡ್ತಾರೆ, ಏನೋ ಕಾರ್ಯಕ್ರಮ ಮಾಡ್ತಾರೆ, ಮಠಮಾನ್ಯಗಳಿಗೆ ಅವಮಾನ ಮಾಡ್ತಿದ್ದಾರೆ ಕೇಂದ್ರ ಕಮಿಟಿಯವರು. ಅದರಿಂದ ನಾವು ಕೂಡ ಇವತ್ತು ಈ ಜಿಲ್ಲೆ ಅತಿ ಹೆಚ್ಚಾಗಿ ನೊಳಂಬ್ರಿದ್ದಾರೆ. ಆ ನೊಳಂಬ್ರು ಕೂಡ ಇವತ್ತು ಇನ್ನು ಇಲ್ಲೇ ನಮ್ಮ ಗೋಡೆಕೆರೆ ಕೊಟ್ಟಿದ್ರು, ಆಯ್ತು ಹೋಸತಿ ಕೊರೋನಾದಾಗ ಕೊಟ್ಟರು ಕೊಡಲಿಲ್ಲ. ಆ ಗೋಡೆಕೆರೆ ಸ್ವಾಮೀಜಿಗಳಿಗೂ ಕೂಡ ಅವಮಾನ ಮಾಡಿದರು. ನೀವು ಸೋಮಣ್ಣ ಅವ್ರಿಗೆ ಯಾವುದೋ ವೈಯಕ್ತಿಕ ರಾಜಕೀಯವಾಗಿ ಅವಮಾನ ಮಾಡಿದ್ರು ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ಯಾರಪ್ಪ ದೊಡ್ಡ ಗುರುಗಳು, ನಮ್ಮ ಗೋಡೆಕೆರೆ ಸಂಸ್ಥಾನ ಒಂದು ದೊಡ್ಡ ಮಠ, ಆ ಮಠದ ಗುರುಗಳಿಗೂ ಕೂಡ ಈ ಕೇಂದ್ರ ಕಮಿಟಿಯವರು ಅವಮಾನ ಮಾಡಿದ್ರು. ಏನಕ್ಕೆ ಅವಮಾನ ಮಾಡಿರು? ಅದು ಯಾವ ರಾಜಕೀಯ ಶಕ್ತಿ ಇವ್ರಿಗೈತೆ? ರಾಜಕೀಯವಾಗಿ ಪಿತೂರಿ ಏನು ಸ್ವಾಮಿಗಳ ಬಗ್ಗೆ? ಯಾರಾದರೂ ಆ ಸ್ವಾಮಿಗಳ ಬಗ್ಗೆ ನೆಗೆಟಿವ್ ಆಯ್ತಾ, ಏನಾದರೂ ಕೆಟ್ಟದ್ದು ಮಾಡಿದಾರಾ? ಅಂಥ ಸ್ವಾಮಿಗಳನ್ನೇ ಬಿಟ್ಟರು. ಅದೇ ಕಾರಣಕ್ಕೆ ಸೋಮಣ್ಣವ್ರದ್ದು ಪ್ಯಾಚ್ ಆಗಬೇಕು, ಅವ್ರದ್ದು ಪ್ಯಾಚ್ ಆಗಬೇಕು ಅಂತ ಹೇಳಿ ಆ ಸ್ವಾಮಿಗಳು ಕಾಲಿಡ್ಕೊಂಡು ಏನೋ ಮಾಡಿ ಎಲ್ಲ ಮಾಡಿ ಇವತ್ತು ಬನ್ನಿ ಬುದ್ಧಿ ಅಂತಾರೆ. ಅವ್ರು ಹೋಗ್ತಾರೋ ಬಿಡ್ತಾರೋ ಇನ್ನೂ ನಮಗೂ ಗೊತ್ತಿಲ್ಲ. ಅದರಿಂದ ದಯವಿಟ್ಟು ಮಾಧ್ಯಮಗಳ ಪ್ರಕಾರ ನಮ್ಮ ಸಿದ್ದರಾಮ ಸೇನೆ ಖಂಡನೆ ಮಾಡ್ತೈತೆ. ನಾವು ಕೂಡ ಬುಕ್ಕು ಕೂಡ ರೆಡಿಯಾಗಿದ್ದು ಕೂಡ ಸುಸಂಸ್ಕೃತವಾದ ಒಬ್ಬ ಮಿನಿಸ್ಟ್ರು ಯಾರು? ಸೆಂಟ್ರಲ್ ಮಿನಿಸ್ಟ್ರು, ಭಾರತ ದೇಶಕ್ಕೆ ವೀರಶೈವ ಲಿಂಗಾಯತ ಮಿನಿಸ್ಟ್ರು ಯಾರು ಇದ್ರೆ ಅವರು ಸೋಮಣ್ಣವರೊಬ್ಬರೇ. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಪಂಚಾಕ್ಷರಿ, ತಿಪಟೂರು ಮಾಜಿ ನಗರಸಭಾ ಅಧ್ಯಕ್ಷ ಲಿಂಗರಾಜು, ಸಿದ್ದರಾಮ ಸೇನಾ ಜಿಲ್ಲಾಧ್ಯಕ್ಷರಾದ ಹೇಮಂತ್ ಕುಮಾರ್, ಕನ್ನಡ ಸಂಘಟನಾ ಪ್ರಕಾಶ್, ಸಿದ್ದರಾಮ ಸೇನೆ ಉಪಾಧ್ಯಕ್ಷರಾದ ಯತೀಶ್, ಶಶಿಧರ್ ಮತ್ತಿತರರು ಹಾಜರಿದ್ದರು. ಬಿಬಿ ಮಾದೇವಯ್ಯ ನೊಳಂಬ ಸಮಾಜದ ಮುಖಂಡ. ಇವತ್ತೇನು ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ 852ನೇ ಸಿದ್ದರಾಮೇಶ್ವರ ಜಯಂತಿ ನಡೀತೈತೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರನ್ನು ಆಹ್ವಾನಿಸೋದಕ್ಕೆ ನಾವು ನೊಳಂಬ ಸಮಾಜದ ಸಿದ್ದರಾಮ ಸೇನೆ ಮತ್ತು ಬಸವ ಸೇನೆ ವೀರಶೈವ ಲಿಂಗಾಯತ ಸಂಘಟನೆಗಳ ಒಕ್ಕೂಟಗಳು ಇವತ್ತು ವಿರೋಧ ವ್ಯಕ್ತಪಡಿಸ್ತಾ ಇದ್ವಿ. ಕಾರಣ ಇಷ್ಟೇ, ಸೋಮಣ್ಣನವರು ಈ ರಾಜ್ಯದ ನಾಯಕರಾಗಿ ಮುಂಚೂಣಿಯಲ್ಲಿದ್ದಾರೆ, ರೈಲ್ವೆ ಸಚಿವರಾಗಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾರಣದ ಪಟ್ಟಭದ್ರ ಹಿತಾಸಕ್ತಿಗಳು ಏನಿವತ್ತು ನೊಳಂಬ ಸಮಾಜದ ಕೇಂದ್ರ ಸಮಿತಿ ಅಂತ ಇದೆ, ಆ ಕೇಂದ್ರ ಸಮಿತಿಗೆ ಅಧ್ಯಕ್ಷ ಯಾರು ಅಂದರೆ ಬಿಳಿಗೆರೆ BK ಚಂದ್ರಶೇಖರ್ ಅಂತ. ಆ ಯಪ್ಪ ಒಂದು ಈ ಕಮಿಟಿಗೆಲ್ಲ ಹೇಳಿ ಆಹ್ವಾನಿಸ್ಬೋದಾಗಿತ್ತು. ಯಾರ ಕಾರಣದ ಕೈಗಳಿಂದ ಇವತ್ತು ಅವರು ನಮ್ಮ ಸೋಮಣ್ಣನವ್ರನ್ನ ಅವಮಾನ ಮಾಡಿದ್ದಾರೆ. ಸೌಜನ್ಯಕ್ಕೂ ಕೂಡ ಅವ್ರನ್ನ ಹೋಗಿ ಮನೆ ಹತ್ರ ಹೋಗಿ ಆಹ್ವಾನಿಸಿಲ್ಲ. ಇದು ಖಂಡನೀಯವಾದದ್ದು. ಅಡಿಕೆ ತೋಟದಲ್ಲಿ ಅಳವಡಿಸಿದ್ದ 219 ಪೈಪ್, 110 ಸ್ಲಿಂಕರ್ ಗನ್, ಸ್ಟಾರ್ಟರ್ ಕೇಬಲ್ ಅನ್ನು ಕಳ್ಳರು ಕದ್ದಿರುವ ಘಟನೆ ಶಿರಾ ತಾಲೂಕಿನ ಚಿರತಹಳ್ಳಿ ಗ್ರಾಮದ ಗಡಿ ಭಾಗದಲ್ಲಿ ನಡೆದಿದೆ. ಚಿರತಹಳ್ಳಿ ಗ್ರಾಮದ ರೈತ ಹನುಮಂತರಾಯಪ್ಪನ ಜಮೀನು ಸರ್ವೆ ನಂಬರ್ 63ರಲ್ಲಿ 3 ಎಕರೆ ಅಡಿಕೆ ತೋಟ ಬೆಳೆದಿದ್ದು ಹನಿ ನೀರಾವರಿ ಪದ್ಧತಿ ಅಡಿ ಸ್ಲಿಂಕರ್ಗಳನ್ನ ಅಳವಡಿಸಿದ್ದಾರೆ. ಕಳೆದ 2 ದಿನಗಳ ಹಿಂದೆ 219 ಪೈಪ್, 110 ಸ್ಲಿಂಕರ್ ಗನ್ ಕಳ್ಳತನವಾಗಿದೆ. ಇದಾದ ಮರುದಿನವೇ ಇದೇ ರೈತನ ಮತ್ತೊಂದು ತೋಟದಲ್ಲಿ ಸ್ಟಾರ್ಟರ್ ಮತ್ತು ಕೇಬಲ್ ಕಳ್ಳತನವಾಗಿದೆ.
ಮೂರನೇ ದಿನದಲ್ಲಿ ಇದು ಮಾಡಿರೋದು. ಏನೋ ಕೇಬಲ್ ಅನ್ನು ಕಾಣಿಸ್ತಿಲ್ಲ, ಒಳಗಡೆ ಇದೈತೆ ಏನೋ ಗೊತ್ತಿಲ್ಲ. ಈಗ ಇದು ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಇಲ್ಲಿ ತಿರ್ಗಾ ಮತ್ತೆ ಇದು 30 ಲೆಂತ್ ಕೇಬಲ್ ಇತ್ತು, ಬರಗಾಲದಲ್ಲಿ 30 ಲೆಂತ್ ಪೈಪ್ ಬಿಟ್ಟಿದ್ದೆ. ತಿರ್ಗಾ ಮತ್ತೆ ನೀರು ಬಂತು, ಮ್ಯಾಗಡೆಗೆ ನೀರು ಬಂದಾಗ ಬರೀ 6 ಲೆಂತ್ ಬಿಟ್ಟಿದ್ದು, 36 ಆದರೆ ಇನ್ನು 24 ಲೆಂತ್ ಕೇಬಲ್. ಈಗ ಈ ಕಡೆ ಅಲ್ಲಿ ಹಳ್ಳಿ ಎಲ್ಲ ಕೈ ಬಿಟ್ಟಿದ್ವಿ, ಹೊಸ ಕೇಬಲು ಪೆನೆಲಕ್ಸ್ ಕೇಬಲ್ಲು. ಈಗ ಇಲ್ಲಿ ಹುಂಚೆಗಡೆ ಆ ಕಡೆ ಎಲ್ಲ ಹಳ್ಳಿ ಕೈ ಬಿಟ್ಟಿದ್ವಿ, ಕಟ್ ಮಾಡೋದೇನೆ ಅಂತೇಳಿ. ತಿರ್ಗಾ ಸ್ಟಾರ್ಟ್ರು ನೋಡಿ ಸರ್, ಇದೇ ಬಾಕ್ಸು. ಇದರಲ್ಲೆಲ್ಲ ಇದನ್ನೆಲ್ಲ ಪೀಜೆಲ್ಲ ಇದು ಮಾಡಿಬಿಟ್ಟು ಬಾಕ್ಸ್ ಒಳಗಡೆ ಎಲ್ಲ ಇದು ಮಾಡ್ಕೊಂಡು ಎಲ್ಲ ಬಿಚ್ಚಿ ಹೊಸ ಸ್ಟಾರ್ಟ್ ಸರ್. ತಂದು 1 ವಾರ ಆಗಿತ್ತು, ಬಿಲ್ ಸಮೇತ ಐತೆ. ತಂದು ಇದನ್ನು ಇದು ಮಾಡಿಬಿಟ್ಟು ಈಗ ಕೇಬಲ್ ಇಲ್ಲಿತ್ತು 24 ಲೆಂತ್ ಕೇಬಲ್ಲು ಎಲ್ಲ ಈಗ ಎಲ್ಲಿತ್ತು ಎಲ್ದಿನೆಲ್ಲ ಇದು ಮಾಡಿಬಿಟ್ಟು ಸ್ಟಾರ್ಟ್ರು ಮತ್ತು ಅದು ಕೂಡ ತಗೊಂಡೋಗಿದ್ದಾರೆ ಸರ್. ವ್ಯವಸಾಯ ನೋಡ್ಕೊಂಡು ಎಲ್ಲ ಮಾಡ್ತಾವ್ರಲ್ವ, ಅವ್ರು ಹೆಂಗೆ ಇದು ಮಾಡ್ತಾರೆ, ಎಲ್ಲ ವ್ಯವಸಾಯ ಮಾಡ್ತಾರಂಬ ಅದೊಂದು ಉದ್ದೇಶ ಐತೆ. ಅದನ್ನು ಬಿಟ್ಟರೆ ಸರ್ ಇನ್ನೇನು ಇಲ್ಲ ಸರ್. ನಾನು ಎಲ್ಲರ ಹತ್ರ ಚೆನ್ನಾಗಿದ್ದೀನಿ. ಹ್ಞೂ ಸರ್, ನನಗೆ ಆಗದಿಲ್ದಾರೆ ಸರ್ ಮಾಡಿರೋದು, ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿರೋರೇ ಮಾಡಿರೋದು, ನಮ್ಮ ಅಕ್ಕಪಕ್ಕ ನೋಡಿರೋಂಥ ಜನಗಳೇ ನಮ್ದೆಲ್ಲ ತಿಳ್ಕೊಂಡು ಮಾಡಿರೋದು ಸರ್. ಹೌದು ಸರ್, ಹೌದು ಸರ್. ಕಳ್ಳತನವಾದ ಹಿನ್ನೆಲೆ ಚಿರತಹಳ್ಳಿ ಗಡಿ ಭಾಗದ ರೈತರು ಆತಂಕಗೊಂಡಿದ್ದು, ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕಳ್ಳರ ಹಾವಳಿ ತಪ್ಪಿಸಬೇಕೆಂದು ಹನುಮಂತರಾಯಪ್ಪ ಒತ್ತಾಯಿಸಿದ್ದಾರೆ. ಹೌದು ಸರ್, ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತಂದೇಳಿದರೆ, ಇದು ಗಡಿ ಭಾಗ. ಈ ಕಡೆ ಮದನಕುಂಟೆ, ಕಾಚಿಕುಂಟೆ ಆಂಧ್ರ ಐತೆ. ಆ ಆಂಧ್ರದವ್ರು ಏನು ಮಾಡ್ತಾರೆ, ಈ ರೋಡ್ ಇದೆ, ಎಣ್ಣೆ ಕುಡಿಯೋಕ್ಕೆ ಬಂದುಬಿಡ್ತಾರೆ ಸರ್. ಅದರಲ್ಲಿ ಎನಿ ಟೈಮ್ ಬರ್ತಿರ್ತಾರೆ, ಬೆಳಿಗ್ಗೆ ಎಲ್ಲ, ಮಧ್ಯಾಹ್ನ ಎಲ್ಲ, ಸಾಯಂಕಾಲ, ರಾತ್ರಿ ಎಲ್ಲನೂ ಅಡ್ಡಾಡ್ತಿರ್ತಾರೆ. ಅದ್ರಾಗ ಯಾರು ಅಂತಲೂ ಗೊತ್ತಾಗಲ್ಲ. ಈ ನಮ್ಮ ರೈತರುಗಳಿಗೆ ಏನಾಗೈತಪ್ಪ ಅಂತಂದರೆ, ಈ ಸಿಂಕ್ಲರಿಂದನೇ ಎಷ್ಟೋ ಅವ್ರಿಗೆ ಈಗ ನೀರಿಕ್ಕದು ತಪ್ಪುತ್ತೆ ಅಂತಂದೇಳಿ ತುಂತುರು ಹನಿ ನೀರಾವರಿ ಮಾಡಿದ್ದಾರೆ. ನಾವೇ ಮಾಡ್ತೀವಿ, ಆಟ ಹಾಕ್ಬಿಟ್ಟು ಅದಕ್ಕೋಸ್ಕರ ನಾನು ಆ ನೀರಾವರಿ ಮಾಡಿರೋ ಸಿಂಕ್ಲರಿಕ್ಕಿ ನೈಟ್ ಹೊತ್ತು ಕರೆಂಟ್ ಬಂದಾಗ ಆಟ ಹಾಕಿರ ಎತ್ಕೊಂಡು ತಿರುಗಿ ತಂದಾಗ ಮಾಡ್ಕೊಂಡಿರ್ತಾರೆ. ಅದನ್ನೇ ಒತ್ಕೊಂಡು ಹೋಗ್ತಾರೆ ಅಂತಂದರೆ ಕಳ್ಳರು ಭಾರಿ ಕಷ್ಟ ಐತೆ ರೈತರುಗಳು ಮಾತ್ರ. ಇದಕ್ಕೆ ದಯವಿಟ್ಟು ಈಗ ಇವರು ಹೇಳೋ ಪ್ರಕಾರ ನಮ್ಗೆ ಯಾರು ಆಗಿಲ್ದವ್ರು ಆ ಥರ ಅಂತ ಹೇಳ್ತಾರೆ. ನಿಮ್ಗೆ ಅನ್ಸುತ್ತೆ, ನೀವು ಒಂದು ಊರವರಾಗಿ ಸರ್, ಆಗ್ದಿಲ್ದಾರ ಬದುಕಿನ ಅದಕ್ಕೆ ಆದಂಥವ್ರು ಇರ್ತಾರೆ ಸರ್. ಕಳ್ತನ ಮಾಡೋಂಥವ್ರು ಇರ್ಬೋದು, ಇಲ್ಲ ಆಗ್ದಿಲ್ದಾರ ಇರ್ಬೋದು. ಯಾರು ಮಾಡ್ಯಾರ ಅವ್ರನ್ನೇನಾದರೂ ಮಾಡಿ ಪೊಲೀಸ್ ಇಲಾಖೆಗೆ ಏನು ಹೇಳ್ತೀನಪ್ಪ ಅಂತಂದರೆ, ದಯವಿಟ್ಟು ಇವ್ರನ್ನ ಪತ್ತೆ ಹಚ್ಚಬೇಕು. ಯಾಕಂದರೆ ಒಬ್ಬಂಟಿಗರು ಹೊಲ್ದಾಗಿರ್ತಾರೆ, ಕಳ್ತನ ಮಾಡ್ಬೇಕಾದ್ರೆ ಬಿಡತ್ತ ನೀರು ಎತ್ತಿದೆ, ಆಟ ಹಾಕಿದ್ದೀನಿ, ಎತ್ತಿಗೆಣತ್ತು ಇಲ್ಲ ಅಂತಂದೇಳಿ ಹೊಲ್ದಾಗ ಬಂದಾಗ, ಕಳ್ತನ ಮಾಡುವಾಗ ಒಬ್ಬಂಟಿಗರು ಬಂದಾಗ ಅವ್ರನ್ನೇನಾದರೂ ಒಂದು ಮಾಡೋಕ್ಕೂ ತಯಾರಿಲ್ದಂಥ ಜನಗಳಾಗಿದ್ದಾರೆ ಇವಾಗ. ಆ ಉದ್ದೇಶಕ್ಕೋಸ್ಕರ ಪೊಲೀಸ್ ಇಲಾಖೆಗೆ ಒಂದೇ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಇವ್ರನ್ನ ಯಾರು ಇದ್ದಾರೋ ಈ ಸುತ್ತಮುತ್ತ ಗಡಿ ಭಾಗದಲ್ಲಿ ನೈಟ್ ಹೊತ್ತು ಒಂದ್ಸಲಿ ಬೀಟ್ ಬೇಕಾದ್ರೆ ಬಂದರೆ ಅಡ್ಡಾಡ್ತಾರಪ್ಪ ಅಂತಂದೇಳಿ ಜನಗಳಿಗೆ ಕಳ್ತನ ಮಾಡೋರ್ಗು ಭಯ ಇರುತ್ತೆ ಅಂತಂದೇಳಿ. ಇದಲ್ಲದೆ ಗಡಿಭಾಗದ ರೈತರು ಕಳ್ಳರಿಗೆ ಟಾರ್ಗೆಟ್ ಆಗಿದ್ದು, ಹಲವಾರು ಬಾರಿ ಕಳ್ಳತನ ನಡೆದಿದೆ. ಪಂಪ್ ಮೋಟಾರ್ ಸ್ಟಾರ್ಟರ್ ಕಳ್ಳತನವಾಗಿದೆ. ಆಂಧ್ರ ಗಡಿ ಭಾಗವಾಗಿರುವ ಕಾರಣ ಆಂಧ್ರ ಪೊಲೀಸರ ವಿಶ್ವಾಸ ಗಳಿಸಿ ಪೊಲೀಸರು ಕಳ್ಳರನ್ನ ಹಿಡಿದು ಕಳ್ಳತನಗಳಿಗೆ ಕಡಿವಾಣ ಹಾಕಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿಗೆ ಪ್ರಯಾಣಿಸುತ್ತಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದ ಕಾರು ಅಪಘಾತಕ್ಕೀಡಾಗಿರುವ ಘಟನೆ ಇಂದು ಬೆಳಗಿನ ಜಾವ ಸುಮಾರು 6 ಗಂಟೆಗೆ ಬೆಳಗಾವಿಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ನಡೆದಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಮುಗಿಸಿ ತಡರಾತ್ರಿ ಬೆಂಗಳೂರಿನಿಂದ ರಸ್ತೆ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಅವರು ಬೆಳಗಾವಿಗೆ ಬರುತ್ತಿದ್ದರು. ಈ ವೇಳೆ ರಸ್ತೆಯಲ್ಲಿ ಅಡ್ಡ ಬಂದ ನಾಯಿಯನ್ನ ತಪ್ಪಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಗೆ ಬಂದು ಮರಕ್ಕೆ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಚನ್ನರಾಜ ಹಟ್ಟಿಹೊಳಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನು ಮತ್ತು ಮುಖಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಚನ್ನರಾಜ ಹಟ್ಟಿಹೊಳಿ ಅವರ ತಲೆಗೆ ಗಾಯವಾಗಿದೆ. ಇಬ್ಬರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಅಪಘಾತದ ಬಗ್ಗೆ ಮಾಹಿತಿ ನೀಡಿದ್ದು, ತಾಯಿಯ ಬೆನ್ನಿಗೆ 2-3 ಸಣ್ಣ ಪುಟ್ಟ ಗಾಯಗಳಾಗಿವೆ. ದೇವರು ಮತ್ತು ಜನರ ಆಶೀರ್ವಾದದಿಂದ ದೊಡ್ಡ ಗಾಯಗಳೇನೂ ಆಗಿಲ್ಲ. ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕ್ಷೇತ್ರದ ಜನರು, ಅಭಿಮಾನಿಗಳು ಆತಂಕಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರಿಂದ ಬರಬೇಕಾದ್ರೆ ತಾಯಿಯವರು ಮತ್ತು ಚನ್ನರಾಜ್ ಹಟ್ಟಿಹೊಳಿಯವರು MLC ಅವರು
ಇಬ್ಬರು ಕೂಡ ಕಿತ್ತೂರು ಹತ್ರ ಒಂದು ನಾಯಿ ಗಾಡಿ ಮುಂದೆ ಅಡ್ಡ ಬಂದಾಗ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಸ್ವಲ್ಪ ಒಂದು ಇಂಪ್ಯಾಕ್ಟ್ ಆಗಿ ಸರ್ವಿಸ್ ರೋಡ್ ಮೇಲೆ ಹೋಗಿ ಗಿಡಕ್ಕೆ ಗಾಡಿ ಇಂಪ್ಯಾಕ್ಟ್ ಆಗಿದೆ. ಆದರೆ ದೇವ್ರ ದಯದಿಂದ ಏನೂ ಆ ಥರ ಮೇಜರ್ ಏನು ಪೆಟ್ಟಾಗಿಲ್ಲ. ಡಾಕ್ಟ್ರವ್ರ ಜೊತೆ ನಾನು ಕೂಡ ಮಾತಾಡಿದ ಮೇಲೆ ಸ್ವಲ್ಪ ಬೆನ್ನಿಗೆ ಏಟಾಗಿದೆ, ಕಾಲಿಗೆ ಏಟಾಗಿದೆ ತಾಯಿಯವ್ರಿಗೆ, ಹಾಗೂ MLC ಅವ್ರಿಗೂ ಸ್ವಲ್ಪ ತಲೆ ಹತ್ರ ಏಟಾಗಿದೆ. ಬಟ್ ನಿನ್ನೆ ಮೀಟಿಂಗ್ ಮುಗಿದ ತಕ್ಷಣ ಬೆಂಗಳೂರಿಂದನೇ ಹೊರಟಿದ್ರು. ನಿನ್ನೆ ನೈಟ್ ಒಂದು 10 ಗಂಟೆ ಮೀಟಿಂಗ್ ಆದ ತಕ್ಷಣ ಬೈ ರೋಡೇ ಅಲ್ಲಿಂದ ಬಿಟ್ಟಿದ್ರು. ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ. ಅವ್ರ ತಮ್ಮನಿಗೆ ಮಾತಾಡಿದೆ ನಾನು. ಅದೇ ಬೆಳಗಿನ ಜಾವ ಆಗಿದೆ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. Today morning, our Minister, Mrs. Lakshmi Hebbakar Madam and MLC Chandraj Hattioli Sir met with an accident in Belagavi district near Kittur, followed by Madam sustained injury to the back and the neck, and MLC Sir sustained injury to the head. Because of that, both have arrived to the hospital when I was on duty. Dr. Ravi Patil, orthopedic surgeon working in Vijay Ortho Trauma Center. So during my duty, both of them came to the hospital. Madam had a severe pain in the neck and back. So examined the madam and given a first aid. After that, we have done a CT scan and MRI. MRI report still has not yet come. So according to me, after examination, I am suspecting a L1 and L4 compression fracture of the spine for the madam. And such Hattioli sir is sustained injury to the head. It shows a mild edema to the brain. So he is also recovering. Both are out of danger and they are recovering, responding well to the treatment. So I'll be informing you, all of you, every morning and evening. So regarding their development. Sir, how much time required? Madam, it needs at least 1 month of rest to complete recovery. And Chandra sir may require around 8 days to recover. Within 2 days have to observation, sir. In hospital 2 days have to. Yeah, madam has to stay in the hospital for 2 days. 2 days. Out of danger. Madam is out of danger. ತುಮಕೂರು ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರುಗಳಾದ SR ಗೌಡ ಹಾಗೂ ಗುಬ್ಬಿ ಕ್ಷೇತ್ರದ ಭಾರತೀ ದೇವಿ ಶ್ರೀನಿವಾಸ್, ಕೊರಟಗೆರೆ ಕ್ಷೇತ್ರದ ಸಿದ್ದಗಂಗಯ್ಯ, ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ದರ್ಶನ ಪಡೆದು ನಂಜಾವಧೂತ ಸ್ವಾಮೀಜಿಗಳ ಆಶೀರ್ವಚನ ಪಡೆದರು. ತುಮಕೂರು ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರುಗಳಾದ SR ಗೌಡ ಹಾಗೂ ಗುಬ್ಬಿ ಕ್ಷೇತ್ರದ ಭಾರತೀ ದೇವಿ ಶ್ರೀನಿವಾಸ್, ಕೊರಟಗೆರೆ ಕ್ಷೇತ್ರದ ಸಿದ್ದಗಂಗಯ್ಯ, ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ದರ್ಶನ ಪಡೆದು ನಂಜಾವಧೂತ ಶ್ರೀಗಳ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬುಕ್ಕಾಪಟ್ಟಣ ಮುದ್ದು ಗಣೇಶ್, ಡೈರಿ ರಂಗನಾಥ್, ಕುಣಯ್ಯ, ನಾದನೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮೊಹಾರ್ತಾಜ್ ಬಾಬು, ಮೇಘಶ್ರೀ, ನವೀನ್, ಹೊಂದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಿ, ಸಿದ್ದನಹಳ್ಳಿ ಮಂಜುನಾಥ್, ಅರುಣ್ ಗೌಡ, ಶಿವಣ್ಣ, ಗಿರೀಶ್, ಆದರ್ಶ್, ಜಯಮ್ಮ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಇನ್ನೂ ಒಂದು ಕನಿಷ್ಠ 1.5 ಲಕ್ಷ ಲೀಟ್ರ್ ಹೋದರೆ ತಾಲೂಕು ಸ್ವಲ್ಪ ಇಷ್ಟು ಡೆವಲಪ್ಮೆಂಟ್ಸ್ಗೆ ಎಲ್ಲ ರೀತಿ ಆಗ್ತದೆ. ಈಗ ನಾವು ಸಂಘಗಳು ಜಾಸ್ತಿ ಮಾಡ್ತಾಯಿದ್ದೀವಿ, ಬಟ್ ಸಂಘಗಳಲ್ಲಿ 80 ಲೀಟ್ರು, 100 ಲೀಟ್ರು, 150 ಲೀಟ್ರು ಈ ಪ್ರಮಾಣದಲ್ಲಿದೆ.
ಕೆಲವು ಇಂಥವು ಮಾತ್ರ 500-600 ಹೆಣ್ಮಗಿರೋದು ಆ ಥರದವು ಆಗಬೇಕು. ಆ ಒಂದು ಸಂಘ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 500 ಲೀಟ್ರ್ ಆದರೂ ಹಾಲು ಉತ್ಪಾದನೆ ಮಾಡಿ ಜಾಸ್ತಿ ಆಗ್ತದೆ. ಇವಾಗ ಕುಡಿಗಲ್ 1,60,000 ಕುಡಿಗಲ್, ಗುಬ್ಬಿನೂ ಒಂದು 30. ಏನು ಲೋಕೇಶ್ ಖುಷಿ ಅಂದ್ರೆ ನೋಡಿ, ಎಲ್ಲ ಪಕ್ಷದವ್ರು ನಿಮ್ ಜೊತೆ ಎಲ್ಲ ತರಕಲ್ಲ ಅವಶ್ಯಕತೆ ಒಂದು ಒಳ್ಳೆ ಜಾಗ ನೋಡಿ, ಒಕ್ಕೂಟ ದುಡ್ಡಿದೆ, ಒಳ್ಳೆ ಜಾಗ ನೋಡಿ. ನಿಮ್ಮ ಏನಾದ್ರು ಉದ್ದೇಶ ನಿಮ್ಮದೇ ಬಂದು ಫಸ್ಟ್ ಕಾಲಿಟ್ಟ ತಕ್ಷಣ ಅದು ಮಾಡಿ ಚೇಂಜ್ ಮಾಡ್ತೀವಿ, ಚೇಂಜ್ ಮಾಡಿ ದೊಡ್ಡದು ಮಾಡಿ 2 ಗಂಟೆವರೆಗೂ ವರ್ಕ್ ಮಾಡೋದು. ಹಸುಗಳ ಕೆಚ್ಚಲು ಕುಯ್ದ ಪ್ರಕರಣಗಳ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮತ್ತೊಂದು ಅಮಾನುಷ ಘಟನೆ ನಡೆದಿದೆ. 6 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವೆಸಗಿ ಹತ್ಯೆ ಮಾಡಿರುವ ಕೃತ್ಯ ರಾಮಮೂರ್ತಿ ನಗರದಲ್ಲಿ ನಡೆದಿದೆ. ಬಾಲಕಿಯ ಪೋಷಕರು ನೇಪಾಳ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ಕಟ್ಟಡ ಕಾಮಗಾರಿ ಕೆಲಸ ಮಾಡಿಕೊಂಡಿದ್ದರು. ಬಿಹಾರ ಮೂಲದ ಅಭಿಷೇಕ್ ಕುಮಾರ್ ಅತ್ಯಾಚಾರ ಎಸಗಿದ ಆರೋಪಿ. ಬಾಲಕಿಯ ಪೋಷಕರು ಗಾರೆ ಕೆಲಸಕ್ಕೆ ಹೋಗಿದ್ದ ವೇಳೆ ಮನೆಗೆ ಬಂದ ಅಭಿಷೇಕ್ ಬಾಲಕಿ ಮೇಲೆ ಅತ್ಯಾಚಾರವೆಸಗಿದ್ದು ತೀವ್ರ ರಕ್ತಸ್ರಾವದಿಂದ ಬಾಲಕಿ ನರಳಿ ಪ್ರಾಣ ಬಿಟ್ಟಿದ್ದಾಳೆ. ಸದ್ಯ ಅಭಿಷೇಕ್ನನ್ನು ರಾಮಮೂರ್ತಿ ನಗರ ಠಾಣಾ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಶ್ರೀಲಂಕಾದ ಪೂರ್ವ ಕರಾವಳಿ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಪರಿಚಲನೆ ಉಂಟಾದ ಪರಿಣಾಮ ಕರ್ನಾಟಕ ಸೇರಿದಂತೆ ಹಲವೆಡೆ ಮಳೆಯಾಗುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಹಾಗೂ ತುಮಕೂರಿನಲ್ಲಿ ಇಂದು ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆ ಶುರುವಾಗಲಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರಿನಲ್ಲಿ ಮಳೆಯಾಗಲಿದೆ. ಉಳಿದೆಡೆ ಒಣ ಹವೆ ಇರಲಿದೆ. ಭಾರತದ ಹವಾಮಾನ ಇಲಾಖೆಯ 150ನೇ ಸಂಸ್ಥಾಪನಾ ದಿನದ ಸ್ಮರಣಾರ್ಥ ನಾಣ್ಯ ಮತ್ತು ದೃಷ್ಟಿ ದಾಖಲೆ ಮಿಷನ್ 2047 ಅನ್ನು ಪ್ರಧಾನಿ ನರೇಂದ್ರ ಮೋದಿ ಬಿಡುಗಡೆ ಮಾಡಿದರು. महासचिव से अनुरोध करती हूं कि वे ऐतिहासिक विमोचन में शामिल हो, सम्मिलित हो. Let's have a huge round of applause, ladies and gentlemen. A thunderous one for the commemorative coin release on the occasion of... ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ 10:30ಕ್ಕೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ಭಾರತೀಯ ಹವಾಮಾನ ಇಲಾಖೆಯ 150ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ನಮ್ಮ ದೇಶವನ್ನು ಹವಾಮಾನ ಸಿದ್ಧ ಮತ್ತು ಹವಾಮಾನ ಸ್ಮಾರ್ಟ್ ರಾಷ್ಟ್ರವನ್ನಾಗಿ ಮಾಡುವ ಗುರಿಯೊಂದಿಗೆ ಪ್ರಧಾನಿ ಮಿಷನ್ ಮೌಸಮ್ ಅನ್ನು ಪ್ರಾರಂಭಿಸಲಿದೆ. ಮಿಷನ್ ಅತ್ಯಾಧುನಿಕ ಹವಾಮಾನ ಕಣ್ಗಾವಲು ತಂತ್ರಜ್ಞಾನಗಳು ಮತ್ತು ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸುವ ಮೂಲಕ ಇದನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. ಹೆಚ್ಚಿನ ರೆಸಲ್ಯೂಷನ್ ವಾತಾವರಣದ ವೀಕ್ಷಣೆಗಳು, ಮುಂದಿನ ಪೀಳಿಗೆಯ ರಾಡರ್ಗಳು ಮತ್ತು ಉಪಗ್ರಹಗಳು ಮತ್ತು ಉನ್ನತ ಕಾರ್ಯಕ್ಷಮತೆಯ ಕಂಪ್ಯೂಟರ್ಗಳನ್ನ ಅಳವಡಿಸುತ್ತದೆ. ಇದು ಹವಾಮಾನ ಮತ್ತು ಹವಾಮಾನ ಪ್ರಕ್ರಿಯೆಗಳ ತಿಳುವಳಿಕೆಯನ್ನು ಸುಧಾರಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ದೀರ್ಘಾವಧಿಯಲ್ಲಿ ಹವಾಮಾನ ನಿರ್ವಹಣೆ ಮತ್ತು ಮಧ್ಯಸ್ಥಿಕೆಯನ್ನ ಕಾರ್ಯತಂತ್ರಗೊಳಿಸಲು ಸಹಾಯ ಮಾಡುವ ಗಾಳಿಯ ಮಟ್ಟದ ಡೇಟಾವನ್ನು ಒದಗಿಸುತ್ತದೆ ಎಂದರು. आज हम भारतीय मौसम विभाग आईएमडी के 150 वर्ष सेलिब्रेट कर रहे हैं. आईएमडी के ये 150 वर्ष ये केवल भारतीय मौसम विभाग की यात्रा है ऐसा नहीं है. ये हमारे भारत में आधुनिक साइंस और टेक्नोलॉजी की भी एक गौरवशाली यात्रा है. के साथ परामर्श होता है. Ladies and gentlemen, in the last 10 years, there has been a 50%, and I repeat 50% rise in the accuracy of weather forecast. सन 2014 के बाद प्रधानमंत्री श्री नरेंद्र मोदी जी के नेतृत्व में एक सिनर्जाइज्ड इकोसिस्टम विकसित किया गया. Our installations today are no longer confined only to the IMD centers. We have installations in the space,
installations in the sea, installations on the land. और यदि आप आंकड़ों की बात करें तो 2014 से पहले देश भर में रेडियो रडार नेटवर्क की संख्या थी केवल 15, आज वो दुगने से बढ़कर के हो चुकी है 39। यदि आप ऑटोमेटेड वेदर स्टेशंस की बात करें तो सन 2014 में उसकी संख्या थी 700, आज दुगने से भी अधिक बढ़कर के हो गई है 1500। यदि आप बैलून रेडियो सोंडे की बात करें जो 30 मीटर तक प्रिसीशन रखता है तो 2014 में संख्या थी 43, आज बढ़कर के हो गई 56। यदि आप नौ कास्ट सुविधा की बात करें जो अगले 3 घंटे का इमीडिएट वेदर फोरकास्ट करता है तो सन 2014 में यह सुविधा उपलब्ध थी देश के केवल 120 शहरों में, आज 10 गुना बढ़कर के 1200 शहरों में। और सन 2017 में एक नई सुविधा प्रारंभ की गई, एक्सटेंडेड फोरकास्ट, यानी हर बृहस्पतिवार को अगले 2 सप्ताह का एक्यूरेट फोरकास्ट दिया जा सके ताकि आप अपना कैलेंडर अकॉर्डिंगली प्लान कर सके। यदि बात करें एवरेज रेनफॉल की तो 2014 से पहले कंट्री वाइड स्तर पर एवरेज रेनफॉल की सूचना दी जाती थी, आज वो रीजन वाइज स्तर पर दी जाती है। ಹವಾಮಾನ ಸ್ಥಿತಿಸ್ಥಾಪಕತ್ವ ಮತ್ತು ಹವಾಮಾನ ಬದಲಾವಣೆಯ ಅಳವಡಿಕೆಗಾಗಿ ಐಎಂಡಿ ಮಿಷನ್ 2047 ಡಾಕ್ಯುಮೆಂಟ್ ಅನ್ನು ಸಹ ಪ್ರಧಾನಿ ಬಿಡುಗಡೆ ಮಾಡಿದರು. ಇದು ಹವಾಮಾನ ಮುನ್ಸೂಚನೆ, ಹವಾಮಾನ ನಿರ್ವಹಣೆ ಮತ್ತು ಹವಾಮಾನ ಬದಲಾವಣೆ ತಗ್ಗಿಸುವಿಕೆಯ ಯೋಜನೆಗಳನ್ನು ಒಳಗೊಂಡಿದೆ. ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಸಾಂಪ್ರದಾಯಿಕ ಜಲ್ಲಿಕಟ್ಟು ಸ್ಪರ್ಧೆ ನಡೆಯುತ್ತದೆ. ಪ್ರತಿ ಗ್ರಾಮದ ಯುವಕರು ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಮದುರೈ ಜಿಲ್ಲೆಯ ಅವಾನಿಯಾಪುರಂನಲ್ಲಿ 1100 ಹೋರಿಗಳು 900 ಗೂಳಿ ಪಳಗಿಸುವವರು ಸ್ಪರ್ಧಿಸುತ್ತಿದ್ದಾರೆ. ಅತ್ಯುತ್ತಮ ಗೂಳಿಗೆ 11 ಲಕ್ಷ ಮೌಲ್ಯದ ಟ್ರ್ಯಾಕ್ಟರ್, ಗೂಳಿ ಪಳಗಿಸುವವರಿಗೆ 8 ಲಕ್ಷ ಮೌಲ್ಯದ ಕಾರು, ಇತರ ಬಹುಮಾನಗಳನ್ನು ನೀಡಲಾಗುತ್ತದೆ. ಸ್ಪರ್ಧಿಗಳಿಗೆ ಸರ್ಕಾರ ಕಟ್ಟುನಿಟ್ಟಿನ ನಿಯಮ ರೂಪಿಸಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಇಂದು ಮೊದಲ ಅಮೃತ ಸ್ನಾನ ನಡೆಯುತ್ತಿದೆ. ಮಹಾನಿರ್ವಾಣಿ ಅಖಾರಾಗೆ ಸೇರಿದ ಸಾಧುಗಳು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವ ಮೂಲಕ ಅಮೃತ ಸ್ನಾನಕ್ಕೆ ಚಾಲನೆ ನೀಡಿದರು. ಸನಾತನ ಧರ್ಮದ 13 ಅಖಾಡಗಳ ಸಾಧುಗಳು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳುತ್ತಿದ್ದಾರೆ. ಜೊತೆಗೆ ಲಕ್ಷೋಪಲಕ್ಷ ಭಕ್ತರು ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ. ಈ ಪವಿತ್ರ ಸ್ನಾನ ಪಾಪ ಕರ್ಮಗಳನ್ನು ತೊಲಗಿಸುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.